ಕೃಷ್ಣೆ ಒಡಲಿನ ಮರಳು ಮಾಫಿಯಾ ಬಗ್ಗೆ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಆಡ ವರದಿಯನ್ನು ಬಿತ್ತರಿಸಿತ್ತು, ಅಭಿಯಾನವನ್ನ ಕೂಡ ಪ್ರಾರಂಭಿಸಿತ್ತು. ಈಗ ರಿಪಬ್ಲಿಕ್ ಆಡಾಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ 2 FIR ಪ್ರತಿ ಲಭ್ಯ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶಹಾಪುರ ಠಾಣೆಯಲ್ಲಿ ನಿನ್ನೆ ದಾಖಲಾಗಿರುವ ಕೇಸ್ ಕ್ರೈಮ್ ನಂಬರ್ 259ರಲ್ಲಿ ದಾಖಲಾಗಿದೆ ಕೇಸ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕ್ ಆಡಾಗೆ 2 FIR ಪ್ರತಿ ಕೂಡ ಸದ್ಯ ಲಭ್ಯ ಆಗಿರೋದು. ಶಹಾಪುರ ಠಾಣೆಯಲ್ಲಿ ನಿನ್ನೆ ದಾಖಲಾಗಿರುವ ಕೇಸ್ ಇದು. ಕ್ರೈಮ್ ನಂಬರ್ 259ರಲ್ಲಿ ದಾಖಲಾಗಿರುವಂತಹ ಕೇಸ್ FIR ಪ್ರತಿ ಕೂಡ ರಿಪಬ್ಲಿಕ್ ಆಡಾಗೆ ಲಭ್ಯ ಆಗಿದೆ. ಕ್ರೈಮ್ ನಂಬರ್ 263ರಲ್ಲಿ ದಾಖಲಾಗಿರುವ ಪ್ರಕರಣ, ಇದರಲ್ಲಿ ಕೇವಲ IPC ಸೆಕ್ಷನ್ 379 ಮಾತ್ರ ಹಾಕಲಾಗಿದೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರೆ ಹಾಕಬೇಕಾದ ಸೆಕ್ಷನ್ ಇದು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ರಿಪಬ್ಲಿಕ್ ಆಡಾದಿಂದ. ಕೇವಲ ಕಳ್ಳತನ ಕೇಸ್ನ ಸೆಕ್ಷನ್ ಹಾಕಿ ಕೈ ತೊಳೆದುಕೊಳ್ತಿದ್ದಾರಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೃಷ್ಣೆಯ ಒಡಲು ಮರಳು ದಂಧೆಕೋರರ ಪಾಲು ಯಾವ ರೀತಿ ಆಗ್ತಾ ಇತ್ತು ಅನ್ನೋದನ್ನ ನಿರಂತರವಾಗಿ ಅಂಜದೆ ಬಗ್ಗದೆ ಅಭಿಯಾನವನ್ನ ನಿಮ್ಮ ರಿಪಬ್ಲಿಕ್ ಆಡ ಮಾಡಿತ್ತು. ಕೃಷ್ಣೆಯ ಒಡಲನ್ನ ಉಳಿಸಿಕೊಳ್ಳಬೇಕಾಗಿ ಜಾಗೃತಿಯನ್ನ ಮೂಡಿಸಲಾಗಿತ್ತು. ನಿರಂತರವಾದಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಸದ್ಯ ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಾಗಿದೆ, FIR ಕೂಡ ದಾಖಲಾಗಿದೆ. ಬಟ್ FIR ನಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ ಬಗ್ಗೆ ನಮ್ಮ ಪ್ರಶ್ನೆ. ಇಷ್ಟು ದೊಡ್ಡ ಮರಳು ಮಾಫಿಯಾ ಆಗ್ತಾ ಇದ್ರು ಕೂಡ ಹಾಕಿರುವಂತಹ ಸೆಕ್ಷನ್ ಸರಿಯಾಗಿದೆಯಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ವಿಶೇಷ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ರಿಪಬ್ಲಿಕ್ ಆಡಾಗೆ ಲಭ್ಯ ಆಗಿರುವಂತಹ FIR ಪ್ರತಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಸುನಿಲ್? ಎಸ್ ಶ್ರುತಿ, ಅಕ್ರಮ ಮರಳುಗಾರಿಕೆಗೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ನಡೀತಾ ಇದ್ದಂತಹ ಅಕ್ರಮಗಳನ್ನು ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಯಾವ ರೀತಿ ನದಿ ಬದಿಯಲ್ಲಿ ಇವರು ಅಕ್ರಮವಾಗಿ ಮರಳುಗಾರಿಕೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ದೃಶ್ಯಾವಳಿ ಸಮೇತ ರಿಪಬ್ಲಿಕ್ ಕನ್ನಡ ಜನರ ಮುಂದಿಟ್ಟಿತ್ತು. ಇದೀಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸತತವಾಗಿ ವರದಿ ಪ್ರಸಾರ ಆದ ಬಳಿಕ FIR ಅನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇಲ್ಲಿ ಒಟ್ಟು 2 FIR ಪ್ರತಿಗಳು ಸಿಕ್ಕಿರುವಂಥದ್ದು. ಆ್ಯಂಡ್ ಆ 2ರಲ್ಲೂ ಕೂಡ ಇರುವಂಥ ಡಿಫರೆನ್ಸ್ ಏನು ಮತ್ತು ಯಾವ ರೀತಿ ಅಧಿಕಾರಿಗಳು ಇಲ್ಲೂ ಕೂಡ ಕಳ್ಳಾಟ ಆಡಿದ್ದಾರೆ ಅನ್ನುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ಒಂದು ಶಹಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು FIR ಅಂದರೆ ಕ್ರೈಮ್ ನಂಬರ್ 259ರಡಿ 20ನೇ ತಾರೀಕು ದಾಖಲಾಗಿರುವಂಥ ಒಂದು FIR ಇದು. ಅಂದರೆ ನಿನ್ನೆ ದಾಖಲಾಗಿರುವಂಥ ಒಂದು FIR. ಈ ಒಂದು FIRನಲ್ಲಿ ಸೆಕ್ಷನ್ಗಳನ್ನು ಆ್ಯಡ್ ಮಾಡಿರುವಂಥದ್ದು ಕೂಡ ಪರ್ಟಿಕ್ಯುಲರ್ ಆಗಿ ನೋಡ್ಬೋದು. ಕರ್ನಾಟಕ ಮೈನರ್ ಮಿನರಲ್ ಕನ್ಸಿಸ್ಟೆಂಟ್ ರೂಲ್ 1994 ಪ್ರಕಾರ ಈ ಒಂದು FIR ದಾಖಲಾಗಿರುವಂಥದ್ದು. ಇದ್ರ ಜೊತೆಗೆ IPC ಸೆಕ್ಷನ್ 379 ಅಂದರೆ ಕಳ್ಳತನದ ಒಂದು ಸೆಕ್ಷನ್ನು ಕೂಡ ಇದರಲ್ಲೂ ಒಂದು ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು FIRನಲ್ಲಿ ಯಾವುದೇ ರೀತಿಯ ಲೋಪಗಳು ಕೂಡ ಇಲ್ಲ. ಪೊಲೀಸರು ಏನು FIR ದಾಖಲು ಮಾಡ್ಕೊಂಡಿದ್ದಾರೆ ಅದರಲ್ಲಿ 2 ಆರೋಪಿಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಸುನಿಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಮಾರುತಿ ಅನ್ನುವಂಥ 2 ವ್ಯಕ್ತಿಗಳ ವಿರುದ್ಧ FIR ದಾಖಲಾಗಿರುವಂಥದ್ದು. ಘಟನೆಗಳು ಏನೇನಾಗಿದ್ದಾವೆ ಅನ್ನುವಂಥ ಒಂದು ಸಂಪೂರ್ಣ ಚಿತ್ರಣ ಈ ಒಂದು FIRನಲ್ಲಿ. ಇದರ ಜೊತೆಗೆ ಮತ್ತೊಂದು FIRನು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ ಇದು ಕೂಡ ಶಹಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂಥ ಒಂದು FIR. ಕ್ರೈಮ್ ನಂಬರ್ 263ರಡಿ ದಾಖಲಾಗಿರುವಂಥ ಒಂದು FIR. ಇದರಲ್ಲಿ ಕೇವಲ IPC ಸೆಕ್ಷನ್ 379 ಮಾತ್ರ ಆ್ಯಡ್ ಮಾಡಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ದರೆ ಅದರಲ್ಲಿ ಕಡ್ಡಾಯವಾಗಿ ಪೊಲೀಸರು ಈ ಒಂದು ಇಲ್ಲೀಗಲ್ ಮೈನಿಂಗಿಗೆ ಸಂಬಂಧಪಟ್ಟಂಥ ಒಂದು ಆ್ಯಕ್ಟ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕ ಮೈನರ್ ಮಿನರಲ್ಸ್ ಕನ್ಸಿಸ್ಟೆಂಟ್ ರೂಲ್ನ ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನು ಮಾಡಿಲ್ಲ. ಆ್ಯಂಡ್ ಈ ಒಂದು FIRನಲ್ಲಿ ದಾಖಲಾಗಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದರೆ ಯಾವ ರೀತಿ ಎಷ್ಟರ ಮಟ್ಟಿಗೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಂಥವರು ಮರಳನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಸುಮಾರು 6771 ಮೆಟ್ರಿಕ್ ಟನ್ ಅಕ್ರಮವಾಗಿ ಮರಳುಗಾರಿಕೆಯನ್ನು ಇಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು ವಿಚಾರ ಕೂಡ FIRನಲ್ಲಿ ಮೆನ್ಷನ್ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಸಂಬಂಧಪಟ್ಟಂತಹ IPC ಸೆಕ್ಷನ್ಗಳನ್ನು ಹಾಕದೇ ಇರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿರುವಂತಹ ಆರೋಪಿಗಳಿಗೆ ಹೆಲ್ಪ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಅನುಮಾನ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ನಿಜವಾಗಿಯೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಶ್ರುತಿ. ಓಕೆ ಸುನಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅತಿ ದೊಡ್ಡ ಮರಳು ಮಾಫಿಯಾ ಸರ್. ಕೃಷ್ಣೆಯ ಒಡಲನ್ನ ಬಗಿದು ಲೋಡ್ ಗಟ್ಟಲೆ ಮರಳು ಸಾಗಾಟ ಆಗ್ತಾ ಇತ್ತು. ನಿರಂತರವಾದ ಅಭಿಯಾನ ಮಾಡಿದ್ವಿ. ಕಾರಣ ಕೃಷ್ಣೆಯ ಒಡಲನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ದು ಅಂತ
ಈಗ ದಾಖಲಾಗಿರುವಂತಹ ಕೇಸ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. FIR ಪ್ರತಿಯಲ್ಲಿ ಸೆಕ್ಷನ್ಗಳು ದಾಖಲಾಗಿದೆಯಲ್ಲ ಸರ್, ಅದು ಸಾಕ ಅನ್ನೋದು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಕೃಷ್ಣನೇ ಒಡಲನ್ನ ಬಗಿದಕ್ಕೆ ಅಲ್ಲಿ ಅಕ್ಕಪಕ್ಕ ಸಿಕ್ಕಾಬಿಟ್ಟೆ ಜನಗಳು ಮತ್ತೆ ಅದಕ್ಕೆ ಪೂರಕವಾದಂತ ಅವರು ಬಹಳ ಜನ ಅಲ್ಲಿ ತೊಡ್ಕೊಬಿಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ಅಂದ್ರೆ ಕೃಷ್ಣೇನ ನಂಬ್ಕೊಂಡು ಮರಳನ್ನ ಮಾರಾಟ ಮಾಡ್ಕೊಂಡು ಮತ್ತೆ ಅದರಿಂದನೇ ಜೀವನ ಮಾಡ್ಕೊಂಡು ಬೆಂಗಳೂರು ವಿಧಾನಸೌಧ ತಲುಪುವವರೆಗೂ ಜನ ಅದನ್ನ ನಿರಂತರವಾಗಿ ನಂಬ್ಕೊಬಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಏನಾಗ್ತದೆ ಅಂದ್ರೆ ಅವರೇನೆ ಸಹ ಪೊಲೀಸ್ನ ಮತ್ತೆ ಈ ಏನು ನಮ್ಮ ಬೇರೆ ಬೇರೆ ತಾಲೂಕು ಅಧಿಕಾರಿಗಳನ್ನ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳನ್ನ ಅವರೇ ಟ್ರಾನ್ಸ್ಫರ್ಗಳು ಮಾಡಿಸ್ಕೊಳ್ಳುವಂತ. ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರ ಮರ್ಜಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಮರ್ಜಿನಲ್ಲಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಸಹಾಯ ಮಾಡ್ಲೇಬೇಕು. ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವ್ರು ಅಲ್ಲಿ ಬರುವಾಗಿಲ್ಲ. ಅಂದ್ರೆ ಇದೊಂಥರ ವಿಷವರ್ತುಲ. ಅಲ್ಲಿ ಕೆಲಸ ಮಾಡ್ಬೇಕಂತ ಪರಿಸ್ಥಿತಿನಲ್ಲಿ ಅಲ್ಲಿ ಹೋಗ್ಬೇಕು ಅಂದಾಗ್ಲೇನೆ ಇವ್ರದ್ದು ದಿಡ್ಡಿ ಬಾಗ್ಲು ಓಪನ್ ಆಗ್ಬೇಕು, ಇಲ್ಲಾಂದ್ರೆ ಹೋಗಕ್ಕೆ ಆಗಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಆಡಳಿತಗಳು ಸಾಮಾನ್ಯವಾಗಿ ನಡ್ಕೊಂಡು ಬರ್ತವೆ. ಮತ್ತೆ ಆಡಳಿತ ಯಂತ್ರದಲ್ಲಿ ಇಂಥವ್ರು ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಇಂಥವ್ರು ನಡೀತಾ ಇರುವಂತ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪೂರಕವಾಗಿ ಅವ್ರಿಗೆ ಏನು ಸಹಾಯ ಆಗೋದಕ್ಕೆ ಬೇಕೋ ಎಷ್ಟು ಮ್ಯಾಕ್ಸಿಮಮ್ ಏನು ಹಾಕ್ಲಿಲ್ಲ ಅಂದ್ರೆ FIR ಹಾಕ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಯಾರಾದ್ರೂ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ, ಏನ್ರಿ ನೀವು FIR ಮಾಡ್ತಾ ಇಲ್ಲ, ಹಿಂಗೆಲ್ಲ ಆಗ್ತಾ ಇದೆ ಅಂತ ಏನಾದ್ರೂ ಅವ್ರ ಮೇಲೆ ಒತ್ತಡಗಳು ಬಂದಾಗ FIR ಹಾಕುವಂತ ಸಾಮಾನ್ಯ ಮಾಡೋಕೆ ಹೋಗ್ತಾರೆ. ಅವಾಗ FIR ಹಾಕುವಂತ ಸಮಯದಲ್ಲಿ ಹೇಗೆ ಹಾಕ್ಬೋದು FIR ನ, ಎಷ್ಟು ಸುಲಭಕ್ಕೆ ಹಾಕ್ಬೋದು. ಈಗ ಒಂದು ಮರಳು ಮಾಫಿಯಾ ಆಗಿದೆ, ಬಗದಿದ್ದಾರೆ, ಒಂದು 5 ಲಕ್ಷ 20 ಲಕ್ಷ 50 ಲಕ್ಷ ಇಷ್ಟು ಮರಳನ್ನ ಕದ್ದಿದ್ದಾರೆ. ಎಲ್ಲ ಮೀಟರ್ ಗಟ್ಲೆ ಅಳೆದು ಜಾಗ ಎಲ್ಲ ತೋರಿಸಿ ಪೂರ್ತಿ ಮಾಜಾರ್ ಮಾಡಿ ಹಿಂಗೆಲ್ಲ ಕೊಟ್ರು ಅದನ್ನ ಅದ್ರಲ್ಲಿ MMRD ಆಕ್ಟ್ ಅಲ್ಲಿ ಹಾಕ್ಬೇಕದ್ನ. ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಇದೆ ಏನು ರೆಗ್ಯುಲೇಷನ್ ಆಕ್ಟ್ ಇದೆಯಲ್ಲ ಅದ್ರ ಕೆಳಗಡೆನೆ ಹಾಕ್ಬೇಕು. ಅದಾದ್ಮೇಲೆ ಉಪ್ಪಿನಕಾಯಿ 379 ಊಟ ಇದಾದ್ರೆ ಉಪ್ಪಿನಕಾಯಿ ಅದು ಬೇಕೇ ಬೇಕಾಗ್ತದೆ. 379 ಕಳ್ತನ ಮಾಡ್ಕೊಂಡೋದ್ರು ಅಂದ್ಬಿಟ್ಟು ಅಂತ. ಉಮೇಶ್ ಸರ್, ನೀವು ಹೇಳ್ತಾ ಇರೋದನ್ನ ಗಮನಿಸಿದ್ರೆ ಇಲ್ಲಿ ತಪ್ಪಿತಸ್ಥರನ್ನ ರಕ್ಷಣೆ ಮಾಡಬೇಕಾಗಿಯೇ ಇಂಥ ಸೆಕ್ಷನ್ ಅಲ್ಲಿ ಹಾಕಲಾಗಿದೆ ಅನ್ನೋದು ಬಹಳ ಸ್ಪಷ್ಟನಾ ಉಮೇಶ್ ಸರ್? ಹೌದೌದು. ನನ್ನ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ MMRD ಆಕ್ಟ್ ಕೆಳಗಡೆ ಅದನ್ನ FIR ಹಾಕ್ಲೇಬೇಕು. ಆಮೇಲೆ 379 ರೆಡ್ ವಿತ್ 379 ಹಾಕಬೇಕಾಗ್ತದೆ. ಅದರಲ್ಲಿ ಅವರು ಹಾಕ್ಲಿಲ್ಲ ಅಂತ ಅಂದ್ರೆ ನನ್ನ ಲೆಕ್ಕದಲ್ಲಿ ಸಹಾಯ ಮಾಡೋಕೆ ಅಂತ ಅನಿಸ್ತದೆ, ಬೇರೆ ಇನ್ನೇನು ಇಲ್ಲ. ಕರೆಕ್ಟ್. ನಾವ್ ಇದನ್ನೇ ಪ್ರಶ್ನೆ ಮಾಡ್ತಿದೀವಿ ಉಮೇಶ್ ಸರ್. ಎಲ್ಲ ಅಧಿಕಾರಿಗಳು ತಪ್ಪಿತಸ್ಥರನ್ನ ಸೇಫ್ ಮಾಡ್ತಿದ್ದಾರೆ ಅಂದ್ರೆ ಇವರು ಕೂಡ ಡೈರೆಕ್ಟ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅಂತ ಅನ್ಸುತ್ತೆ. ಎಲ್ಲಿ ಕರೆಕ್ಟ್ ಆಗಿರುವ ಸೆಕ್ಷನ್ ಹಾಕಿದ್ರೆ ನಮ್ಮ ಹೆಸರು ಹೊರಗೆ ಬರುತ್ತೋ, ನಾವು ಸಿಲ್ಕಾಕೊಡ್ತೀವಿ ಅಂತ ಆತಂಕನ ಅಧಿಕಾರಿಗಳಿಗೆ ಅನ್ನೋ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಏನಾಗುತ್ತೆ ನೋಡಿ, ಮರಳುಗಳು ಮತ್ತೆ ಜಲ್ಲಿಗಳು ಏನು ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅತ್ಯಂತ ಜಾಸ್ತಿ ಎಲ್ಲಿ ನಡೀತಾ ಇರ್ತದೋ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಮಾಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅದು ಪ್ರತೀತಿ. ಪೊಲೀಸ್ ಅಧಿಕಾರಿಗಳೇ ಅಲ್ಲ, ಎಲ್ಲ ರೆವಿನ್ಯೂ ಇಲಾಖೆಗಳವರು ಅಷ್ಟೇ, ಎಲ್ಲರೂ ಅಷ್ಟೇನೆ. ಯಾಕೆ ಅಂದ್ರೆ ಅವರು ಸಹ ಪಾಲ್ದಾರರಾಗ್ತಾರೆ. ಅದ್ರಲ್ಲೇನು ಯಾವುದೇ ತರವಾದಂತಹ ಇದೇನಿಲ್ಲ, ಮುಚ್ಚುಮರೆ ಏನಿಲ್ಲ. ಅವ್ರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಯಂತ್ರನೇ ಎಲ್ಲ ಇಲಾಖೆನಲ್ಲಿ, ಒಂದು ರೆವಿನ್ಯೂ ಇಲಾಖೆನಲ್ಲೂ ನಡೀತದೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆನಲ್ಲೂ ನಡೀತದೆ. ಕಣ್ಮುಚ್ಚಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಏನು ಅಲ್ಲಿ ಯಾವುದೇ ತರವಾದಂತಹ ಏನು ಸಣ್ಣ ಪುಟ್ಟ ಅಲಿಗೇಷನ್ಗಳಾಗ್ಬೋದು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಕ್ಕಂಥ ಇನ್ನೊಂದು ವರ್ಗ ಕೆಲಸ ಮಾಡ್ತದೆ. ಹಾಗೆ ಎಲ್ಲರೂ ಸೇರ್ಕೊಂಡು ಕೃಷ್ಣೆ ಒಡ್ಲನ್ನ ಬಗಿದಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟೇ. ಅವ್ರು ಏನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತಲ್ಲ, ಇವರು ಸಹಾಯ ಮಾಡ್ಕೊಳ್ಳೋಕೆ ಇವ್ರಿಗೆ ಇದು ಊರ್ಜಿನು ತುಂಬೇಕಲ್ಲ ಇವ್ರು ಇದನ್ನು. ಆ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎರಡೂ ಸಿಗುತ್ತೆ. ಆ ಕಾರಣಕ್ಕೆ ಇವ್ರು ಏನ್ ಮಾಡ್ತಾರೆ, ಸಹಾಯ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಎಲ್ಲಾ ಕಡೆ. ನಾಟ್ ಓನ್ಲಿ ಕೃಷ್ಣೆ, ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲಿ ನಡೀತದೋ ಅಂತ ಕಡೆ ಎಲ್ಲ ಈ ತರ ವಿಪರ್ಯಾಸದ ಸಂಗತಿ ಅಂತ ಅನ್ಸುತ್ತೆ ಸರ್. ರಕ್ಷಣೆ ಮಾಡಬೇಕಾದವ್ರೆ ಭಕ್ಷಕರನ್ನ ರಕ್ಷಣೆ ಮಾಡ್ತಾರೆ ಇಂಥ ಪ್ರಕರಣಗಳಲ್ಲಿ ಅಂದ್ರೆ ವಿಪರ್ಯಾಸದ ಸಂಗತಿ ಅಲ್ವಾ ಸರ್ ಇದು? ಸತ್ಯ. ನ್ಯಾಚುರಲ್ ರಿಸೋರ್ಸಸ್ ಎಲ್ಲಿರ್ತದೋ ಅದಕ್ಕೆ ಎಲ್ರೂ ಸಹ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನುವಂತ ಮನಸ್ಥಿತಿನಲ್ಲಿ ಹೋಗುವಂತದ್ದು ಕಷ್ಟ. ಅಲ್ಲಿ ಹೋಗ್ಬೇಕಾದಾಗ ಇವ್ರ ಬಾಗಲ್ ತೆಗಿಯಲ್ರು ಕಷ್ಟ. ಆಡಳಿತ ಯಂತ್ರದಲ್ಲಿ ಅವರಾಗಿದ್ದು ಯಾರು ನಮ್ಮ ಅಧಿಕಾರಿಗಳು ಅಲ್ಲಿಗೆ ಪೋಸ್ಟಿಂಗ್ ಮಾಡದೇ ಇರೋದ್ರಿಂದ ಇದೆಲ್ಲ ಸಮಸ್ಯೆಗಳಾಗ್ತದೆ. ಆ ಕಾರಣಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ಆತ್ಮಸಾಕ್ಷಿಗಾದ್ರೂ ವಿರುದ್ಧವಾಗಿ ಕೆಲಸ ಮಾಡಬಾರ್ದಲ್ಲ. ಹೌದು, ಆ ಆತ್ಮಸಾಕ್ಷಿಯಾಗಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅವನಿಗೂ ಸಹಾಯ ಆಗ್ಬೇಕಲ್ಲಪ್ಪ. ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಬಂದು ಕಂಪ್ಲೇಂಟ್ ಕೊಟ್ಟಂದ್ರೆ ಕೇಸ್ ರಿಜಿಸ್ಟರ್ ಮಾಡೋಕೆ ಹಾಗೆ ಕಳಿಸುವಾಗಿಲ್ಲ.
ಕೇಸ್ ಮಾಡ್ಲೇಬೇಕಾಗುತ್ತೆ. ಮಾಡುವಂತ ಸಮಯದಲ್ಲಿ ಏನ್ ಮಾಡೋದು ಅಂತಂದ್ರೆ ಅವರು ಕೇಳಬೇಕು, ಇದೇನ್ರಿ FIR ತಗೊಂಡು ನೀವು 379 ಹಾಕ್ಬಿಟ್ಟಿದ್ರಿ, MA ಮಾಡಿ ಹಾಕ್ಲೇ ಇಲ್ಲ ನೀವು ಅಂತೇಳಿ ಇಮಿಡಿಯೇಟ್ ಆಗಿ ಇವ್ರಿಗೊಂದು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅದನ್ನ ತೆಗೆದು SP ಗೆ ಹಾಕ್ಬೋದು. ಉಮೇಶ್ ಸರ್ ಅದು ಮಾಡೋದಿಲ್ಲ ಅವರು ಸುಮ್ಮನೆ ಏನೋ ಅವರು ಬರುದು ಇವರು ಬರುದು ಏನೋ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಧನ್ಯವಾದಗಳು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ, ಎಕ್ಸ್ಪ್ಲೇನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.